ಗ್ಯಾರಂಟಿಯಂತಹ ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಚುನಾವಣೆ ವೇಳೆ ರಾಜಕೀಯ ಪಕ್ಷಗಳು ಉಚಿತ ಯೋಜನೆಗಳನ್ನು ಘೋಷಿಸುವುದು ಸರಿಯಾದಂತಹ ಪದ್ಧತಿ ಅಲ್ಲ. ಉಚಿತ ಯೋಜನೆಗಳು ಒಳ್ಳೆಯದಲ್ಲ. ದುರಾದೃಷ್ಟವಶಾತ್ ಇವುಗಳ ಕಾರಣದಿಂದಾಗಿ ಜನ ಕಷ್ಟಪಟ್ಟು ಕೆಲಸ ಮಾಡಲು ಬಯಸ್ತಾ ಇಲ್ಲ. ಉಚಿತವಾಗಿ ಪಡಿತರ ಹಣ ಸಿಗ್ತಾ ಇದೆ. ಯಾವುದೇ ಕೆಲಸ ಮಾಡದಿದ್ರೂ ಹಣ ಸಿಗ್ತಾ ಇರೋ ಕಾರಣ ಹೀಗೆ ಆಗ್ತಾ ಇದೆ ಅಂತ ಜಸ್ಟಿಸ್ BR ಗವಾಯ್ ಅವರು ಅಗಸ್ಟಿನ್ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ. ಈ ಮಧ್ಯೆ L&T ಚೇರ್ಮನ್ ಸುಬ್ರಹ್ಮಣ್ಯನ್ ಸಹ ಇದೇ ಅರ್ಥದ ಮಾತುಗಳನ್ನು ಆಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಜನಕಲ್ಯಾಣ ಯೋಜನೆಗಳಿಂದಾಗಿಯೇ ಕಾರ್ಮಿಕರು ಕೆಲಸ ಮಾಡ್ತಿಲ್ಲ ಅಂತ ದೂಷಣೆ ಮಾಡಿದ್ದಾರೆ. ಜನಕಲ್ಯಾಣ ಯೋಜನೆಯಿಂದ ಮಾಡ್ತಿಲ್ಲ ಅಂತ ನಾನು ಹೇಳಲ್ಲ. ಅದು ಒಂದು ಭಾಗ ಆಗಿಬಿಟ್ಟಿದೆ. ಅವ್ರು L&T ಚೇರ್ಮನ್ ಹೇಳಿದ್ದಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವ್ರಿಗೇನು ಹೋಗಬೇಕು ಅಂತ ಬುರುಡೆ ಬಿಟ್ಕೊಂಡು ನೀವು ಓಡಾಡಿದ್ರೆ ಓಡಾಡಬಹುದು. ಅನುಭವಿಸೋರು ಗೊತ್ತಿದೆ ಅದು ಕಷ್ಟ ಏನು ಅಂತ. ಅದರಿಂದಲೇ ಅಂತ ನಾನು ಹೇಳಲ್ಲ. ಬಟ್ ಅದು ಒಂದು ಪಾತ್ರವನ್ನು ತಂದಿದೆ ಅಷ್ಟು ಮಾತ್ರ ಹೇಳಬಲ್ಲೆ. ಅದರಲ್ಲೂ ಗ್ರಾಮೀಣ ಕೃಷಿ ಕಾರ್ಮಿಕ ವಲಯದಲ್ಲಿ ಹೊಡಿತಾ ಇದೆ. ಏಟಂದ್ರೆ ಸರಿಯಾಗಿ ಹೊಡಿತಿದೆ ಏಟು. ಹಾಗನ್ಬಿಟ್ಟು ಎಲ್ಲರೂ ಹಗ್ಗ ಹಾಕ್ಬಿಟ್ಟು ಕಟ್ಕೊಂಡ್ಬಂದ್ಬಿಟ್ಟು ಗುಲಾಮರ ಥರ ಕೆಲಸ ಮಾಡ್ಸೋಕ್ಕಾಗಲ್ಲ. ನಾವು ಕೆಲಸ ಮಾಡಬೇಕಾದ ಮನೋಸ್ಥಿತಿಯನ್ನು ಸಾಯಿಸಬೇಡಿದ್ದ ಕಂತ್ರಿ ರಾಜಕಾರಣಿಗಳು. ನೀವು ದುಡಿಯೋದನ್ನೇ ನಿಲ್ಲಿಸ್ತಾ ಇದ್ದಾರೆ. ಅದನ್ನೇ ನಿಲ್ಲಿಸ್ಬಿಡ್ತಾ ಇದ್ದೀರಿ. ಇನ್ನೇನು ದೇಶ ಕಟ್ತೀರಿ ನಿಮ್ಮ ತಲೆ? ಸುಪ್ರೀಂ ಕೋರ್ಟ್ ಅದನ್ನೇ ಹೇಳ್ತಿರೋದು. ಈಗಲೂ ಅದಕ್ಕೆ ಕೇಂದ್ರ ಸರ್ಕಾರ ಹೇಳೋದು ಏನಪ್ಪಾ ಅಂದ್ರೆ ಅದು ಬಡತನ ನಿರ್ಮೂಲನೆಯ ಭಾಗವಂತೆ. ನಿಮ್ಮ ತಲೆ ಮಣ್ಣಿದ್ದವನು ಹೇಳ್ತಿರ್ಲಿಲ್ಲ ಇದನ್ನೆಲ್ಲ. ಗರೀಬಿ ಹಟಾವೋ ಘೋಷಣೆ ಮಾಡ್ಕೊಂಡು ಬಂದು ಇಂದಿರಾ ಗಾಂಧಿ ಕಾಂಗ್ರೆಸ್ನವ್ರು ಹೇಳಿದ್ದು ಬಿಟ್ಟಿದ್ದು ರೈಲನ್ನ ನಮಗೆ. ಈಗ ಇವರು ಫರ್ದರ್ ರೈಲ್ ಬಿಡ್ತಾವ್ರು ಕೂತ್ಕೊಂಡು ಇವರು BJP ಅವ್ರು. ಎಲ್ಲಿವರೆಗಪ್ಪ ಗರೀಬಿನ ನೀವು ಹಟಾವೋ ಮಾಡೋದು? ಹೇಳ್ಬೇಕಲ್ಲ. ಒಂದು ವೇಳೆ ಹಟಾವೋ ಮಾಡೋದಾದ್ರೆ ಮಾಡಿ. ಯಾಕಂದ್ರೆ ಒಂದಿಷ್ಟು ಬಡತನದಲ್ಲಿದ್ದವ್ರನ್ನ ಮೇಲಕ್ಕೆ ಎತ್ತಿದ್ರೆ 4 ಜನ ಮತ್ತೆ ಹೊಸದಾಗಿ ಬಡತನದಲ್ಲಿ ಹುಟ್ಕೋಬೋದು. ಹುಟ್ಕೊಳ್ಳೋದು ಯಾರವರು ಎಂಬುದನ್ನು ವೈಜ್ಞಾನಿಕವಾಗಿ ಹುಡುಕಿ ಅವರಿಗೆ ತಲುಪುವಂತೆ ಮಾಡಬೇಕೇ ಹೊರತು, ಅದುವೇ ಕಾಲಬದ್ಧವಾಗಿ ತಲುಪುವಂತೆ ಮಾಡಿ ಅವರನ್ನು ಮೇಲೆ ಕೆತ್ತಕ್ಕೆ ಹೋಗಬೇಕೇ ಹೊರತು ಪರ್ಮನೆಂಟ್ ಆಗಿ 75 ವರ್ಷದಿಂದ ಪರ್ಮನೆಂಟ್ ಯೋಜನೆಗಳು. ಬಟ್ BJP ಹೇಳ್ತಾರೆ 25 ಕೋಟಿ ಜನರನ್ನ ಬಡತನದಿಂದ ಮೇಲೆ ಎತ್ತಿದೀವಿ. ಸರಿಯಪ್ಪ, ಎತ್ತದ ಮೇಲೆ ಮತ್ತೆ ಅಷ್ಟೇ ಜನಕ್ಕೆ ಕೊಡ್ತೀಯಲ್ಲ ಕೂತ್ಕೊಂಡು. ಅದ್ ಹೆಂಗ್ ಹೋಗ್ತಾ ಇದೆ ಯೋಜನೆಗಳು? ಅದ್ ಹೇಳಿ ಯಾರು ಉತ್ತರ? ರಾಜ್ಯ ಸರ್ಕಾರ ಹೇಳಿಕೊಳ್ಳುತ್ತೆ ಸರ್, ನಾವು ನಮ್ಮ ದುಡ್ಡನ್ನ ಕೊಟ್ಟರು ಕೂಡ ಜನ ಅದನ್ನ ಎಲ್ಲಾ ಕಡೆನೂ ಕೊಡ್ತಾ ಇದ್ರಲ್ಲ, ಅದೇ ವಾಪಸ್ ಬರುತ್ತೆ ಅಲ್ಲ ನಮ್ಗೆ ಅಂತ ಹೇಳ್ತಾರೆ. ಅದೇ ಅಷ್ಟೇ ವ್ಯವಸ್ಥೆ. ಮೂರ್ಖರಾದಂತಹ ಜನ ಬಕ್ರಾಗಳ ತರ ಮಾಡಿಸ್ಕೊಳ್ಳಿ. ಹಂಗಾರೆ ಕಾಂಗ್ರೆಸ್ ಎಲ್ಲರೂ ಅದೇನೇ ಕಣ್ರಿ ಬೋಗಸ್ ಫೆಲೋಸ್. ಯಾಕೆ ಅಂತ ಹೇಳ್ತೀನಿ, ಅವರು ಗ್ಯಾರಂಟಿ ಅಂತಾರೆ, ಇವ್ರು ಇನ್ಯಾವುದೋ ರೂಪದಲ್ಲಿ ಕೊಡ್ತಾರೆ. ಕೊಟ್ಟಿಲ್ವಂತ ಡೆಲ್ಲಿನಲ್ಲಿ BJP ನೀವೇನ್ ಕೊಟ್ಟಿದ್ದಪ್ಪ? ನೀವೇನು ಕಲ್ಲನ್ನ ಕವರ್ಗೆ ಹಾಕ್ಬಿಟ್ಟು ಕೊಟ್ಬಿಟ್ರಾ? ಅವರು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. ಎಸ್.